ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ, ಬುಧ ಹಾಗೂ ಶುಕ್ರರನ್ನು ನೋಡ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಇನ್ನು ಕರ್ಕಟಕ ರಾಶಿಯಲ್ಲಿ ಚಂದ್ರನಿದ್ದಾನೆ. ಕೇತು ಜೊತೆಗೆ ಮಾಂದಿ ಉದಯಾಗಿದೆ ಕನ್ಯಾ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಅಲ್ಲಿ ಕುಜ ಮತ್ತು ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ನೋಡಿ, ಸೌಖ್ಯದ ದಿನ, ಸಮಾಧಾನ ಇರ್ತದೆ ಈ ದಿವಸ. ಬಂಧುವರ್ಗ, ಮಿತ್ರವರ್ಗ ಅಂದರೆ ಮಿತ್ರರಲ್ಲಿ, ಬಂಧುಗಳಲ್ಲಿ ಸಮಾಧಾನ, ತಾಳ್ಮೆ, ಒಡನಾಟ ಚೆನ್ನಾಗಿರುತ್ತೆ. ಒಂದು ವಿಹಾರ, ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಒಂದು ಪ್ರಯಾಣ, ನಾವೆಲ್ಲೋ ಟೂರು ಟ್ರಿಪ್ಪು ಅಂತೀವಲ್ಲ ಹಾಗೆ, ಅಂಥದ್ದೊಂದು ಯೋಚನೆ, ಚಿಂತನೆ ಅದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಶರೀರಕ್ಕೆ ಪೆಟ್ಟಾಗಬಹುದು, ಏನೋ ತರಚೋದು, ಗಾಯಗಳಾಗುವುದು, ಇಂಥ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಅಷ್ಟು ವಿನಃ ಇನ್ನೇನು ಹೆಚ್ಚಿನ ತೊಡಕುಗಳಿಲ್ಲ, ಆತಂಕ ಬೇಡ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾರಾಧನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಎರಡೂ ಆಗಬಹುದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದಾಗ ಸಹೋದರಲ್ಲಿ ಒಂದು ಸಮಾಧಾನ ಭಾವ ಇರ್ತದೆ. ಸೇವಕರು, ಸಹಾಯಕರು ಯಾವುದೊಂದು ಕೆಲಸ ಹೇಳಿದರೆ ಅದರಿಂದ ಅವರು ಸಂಪೂರ್ಣ ಕೆಲಸವನ್ನು ಮಾಡಿ ಒಂದು ಸಮಾಧಾನ ತಂದು ಕೊಡ್ತಾರೆ. ಉದ್ಯೋಗದಲ್ಲಿ ಹೆಚ್ಚಿನ ಅನುಕೂಲ, ಸಹೋದ್ಯೋಗಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ತೊಡಕೇನಪ್ಪ ಅಂದರೆ ಉದರ ಬಾಧೆ, ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ ಈ ದಿವಸ. ಒಂದು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಎರಡನೇದು ಗಣಪತಿ ಪ್ರಾರ್ಥನೆ, ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಅನ್ನ ಸಮೃದ್ಧಿ, ಕುಟುಂಬದಲ್ಲಿ ಸಮಾಧಾನ, ಸೌಖ್ಯ, ಹಣಕಾಸಿನ ಸಮಾಧಾನ. ಹಣಕಾಸಿನಲ್ಲಿ ಒಂದು ಹೆಚ್ಚಿನ ಓಡಾಡ್ತಾ ಇದ್ದರೆ ಮನಸ್ಸಿಗೆ ಸಮಾಧಾನ ಇರೋದಲ್ಲ, ಆ ಥರದ ಒಂದು ಲಕ್ಷಣ ಇದೆ. ಸ್ತ್ರೀಯರಿಗೆ ಬಲ ಇದೆ, ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಸ್ವಲ್ಪ ಹುಷಾರಾಗಿರಿ. ಇನ್ನು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಈ ದಿವಸ ಬಂಧು ಮಿತ್ರರಲ್ಲಿ ಮನಸ್ತಾಪ ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನೋಡಿ, ವಿಷ್ಣು ಸಹಸ್ರನಾಮ ಪಾರಾಯಣ, ಗಣೇಶ ಅಷ್ಟೋತ್ತರ ಸೇವೆ ಮಾಡಿಸೋದು ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಯಾವುದೇ ತೊಡಕುಗಳಿಲ್ಲ. ಇನ್ನು ಲಾಭ ಚೆನ್ನಾಗಿದೆ, ಕೆಲಸದಲ್ಲಿ ತೊಡಕಿಲ್ಲ, ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ. ನಿಮ್ಮ ಕೆಲಸಕ್ಕೆ ಒಂದು ಮಾನ್ಯತೆ ಸಿಗುತ್ತೆ, ಒಂದು ಐಡೆಂಟಿಟಿ ಸಿಗುತ್ತೆ, ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವ ಲಕ್ಷಣ ಇದೆ ಈ ದಿವಸ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಹಣ ನಷ್ಟ ಮತ್ತು ವಾಗ್ವಿಕಾರ, ಮಾತು ಕಠಿಣವಾಗುತ್ತೆ, ಕೆಟ್ಟ ಮಾತಾಡ್ತೀರಾ, ತನ್ಮೂಲಕ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ಈ ದಿವಸ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತಾರಲ್ಲ DVಜಿಯವರು, ಹಾಗೆ ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು. ಕಾರಣ ಏನಪ್ಪ ಅಂತಂದರೆ ಮಾತು ನಮ್ಮನ್ನು ಹಾಳು ಮಾಡಿಬಿಡುತ್ತೆ. ಜಿಹ್ವಾಗ್ರೆ ಮರಣಂ ಪ್ರಾಪ್ತಂ ಅಂತ ಹೇಳಿದೆ, ಹೀಗಾಗಿ ಬಂಧನಂ ಪ್ರಾಪ್ತಂ ಅಂತ. ಹೀಗಾಗಿ ಹುಷಾರಾಗಿರಿ, ವಿದ್ಯಾರ್ಥಿಗಳು ಹುಷಾರಾಗಿರಿ. ಈ ದಿವಸ ವೃತ್ತಿಯಲ್ಲಿ ನಿಮಗೆ ಅನುಕೂಲ ಇದೆ, ಆತಂಕ ಬೇಡ. ಕೆಲಸದಲ್ಲಿ ಒಳ್ಳೆಯ ಫಲ ಇದೆ, ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಬಹಳ ಒಳ್ಳೆಯದು. ಈ ದಿವಸ ವಾಗ್ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಲ್ಲಿ ಮಾಂದಿ ಉದಯ ಆದರೆ ಶಿರೋಬಾಧೆ ಬರುತ್ತೆ, ತಲೆ ಸಿಡಿತ, ತಲೆ ಭಾರ ಇರ್ತದೆ. ಆದರೆ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ, ಲಾಭ ಇದೆ. ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಸೂಚಿಸ್ತಾ ಇದೆ. ಹಿರಿಯ ಸ್ತ್ರೀಯರಿಂದ, ದೊಡ್ಡಮ್ಮ ಇಂಥವರಿಂದ ನಿಮಗೆ ಒಂದು ಒಳ್ಳೆಯ ಸೂಚನೆ ಸಿಗುತ್ತೆ, ಒಳ್ಳೆಯ ಸಲಹೆ ಸಿಗುತ್ತೆ, ಅನುಕೂಲ ಇದೆ. ಒಡನಾಟ ಚೆನ್ನಾಗಿರುತ್ತೆ, ಆತಂಕ ಇಲ್ಲ, ಹೆಚ್ಚು ತೊಂದರೆ ಇಲ್ಲ. ಆರೋಗ್ಯದ ದೃಷ್ಟಿಯಿಂದ ಗಣಪತಿ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.